ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುನೀಲ್ ಅಣ್ಣ ಎಲ್ಲಿದ್ಯಪ್ಪ? ಇಲ್ಲೇ ನಿನ್ನಿಂದೆ ಎಲ್ಲಿದ್ಯಾ ಸೈನಿಕ್ ಸುನೀಲ್? ನಾನೆಲ್ಲೋ ಮೋಸ್ಟ್ಲಿ ನೀನು ಡಾಬಿನ್ ಮಧ್ಯೆ ಸಿಕ್ಕಾಕೊಂಡಿದ್ಯೇನೋ ಅನ್ಕೊಂಡೆ ಕಣೋ. ಇಲ್ಲ ನಿಮಿಷ ಕೈ ಮೇಲೆತ್ತು ಡಾಬ್ ಹಿಂಗ್ ಹಾಕಿ ಕೊರಳಿಗೆ ತಾಳಿ ತರ ಹಿಂಗ್ ಹಾಕಿ ಗಿಳಿ ತರ ಮೂಗು ಹಿಂಗ್ ಹಾಕಿ ಏನ್ ನಡೀತಾ ಇದೆ ನಿಮ್ಮಿಬ್ರ ಮಧ್ಯ? ಏನ್ ನಡೀತಾ ಇದೆ? ಏನು ನಡೀತಿಲ್ಲ. ಹೆಂಗೋಯ್ತು ಬೆಟ್ಟದ ಮೇಲೆ ಕಾಫಿ? ಬೆಟ್ಟದ ಮೇಲೆ ಕಾಫಿ ಮಾಡ್ಕೊಂಡು ಹೋಗಿದ್ದೆ ನಾನೇ ಮನೆಯಲ್ಲಿ. ರಾಮನಗರ ಬೆಟ್ಟನೇ ಮಾತಾಡ್ತಾ ಇದೆ. ಏನಂತ? ಅವೆರಡು ಹುಡುಗರು ಬಂದು ಕಾಫಿ ಬಿಸಿ ಮಾಡ್ಕೊಂಡು ಹೋದ್ರು ಅಂತ. ಅಲ್ಲ ಒಂದ್ ನಿಮಿಷ, ನೀನೇನು ಕೈಯೇ ಬಿಟ್ಟಿಲ್ವಲ್ಲೋ, ಕೈ ಇಟ್ಕೊಂಡವನು ಅಲ್ಲ ನೀರೋದೇ ಹಾಗೆ ಪಾಪ. ಸರ್ ಮುಡ್ದೇನೆ ಏನೋ ಕೆಲಸ ಮಾಡ್ತೀರಾ ಸರ್ ಅಲ್ಲಿ? ಅವನು ಆಲ್ರೆಡಿ ಲವ್ ಅಲ್ಲಿ ಏನೋ ಸರ್ ಆಮ್ರಿಟ್ ಆಗ ಅಲಂಕಾರ ಮಾಡಿ ತೃಪ್ತಿ ಆದ ನಮ್ಮ ಹುಡುಗ. ಇಷ್ಟೊಂದೆಲ್ಲ ರೊಮ್ಯಾಂಟಿಕ್ ಆಗಿ ಬದಲಾಗಕ್ ಏನ್ ಕಾರಣ? ಅಲ್ಲಣ್ಣ, ಅದು ಎಲ್ಲರ ಒಳಗಡೆ ಇರುತ್ತೆ. ನನ್ನ ಎಲ್ಲರೊಳಗೂ ಮನಸ್ಸಲ್ಲೂ ಇರುತ್ತೆ. ನಿಂದ ಅಲ್ಲ, ಏನಾಯ್ತು? ನನ್ನ ಮನಸ್ಸಲ್ಲೂ ಇತ್ತು. ಅದೇ ಒಳಗಡೆ ಇರೋದು ಯಾವಾಗ ಹೊರಗಡೆ ಬಂತು ಅಂತ. ಹೇಳಪ್ಪ, ಹೆಂಗೆ ಬದಲಾವಣೆಗೆ ಕಾರಣ ಏನು? ಈ ಬದಲಾವಣೆಗೆ ಮೇನ್ ಕಾರಣ ಬಂದ್ಬಿಟ್ಟು ಈ ಶೋನೇ ಅಣ್ಣ. ಅಂದ್ರೆ ಇಲ್ಲಿ ಬಂದ್ಮೇಲೆ ತುಂಬಾ ಕಲ್ತ್ಕೊಂಡೆ. ವಾರ ಅವ್ರ ಚಾಲೆಂಜ್ ಕೊಡೋದು. ಚೆನ್ನಾಗಿ ಕಳ್ಸಿದಾರೆ ಬಿಡ. ಕರೆಕ್ಟ್ ಹೌದು. ನೀನೊಬ್ನೇ ಕಲ್ತಿರೋದಿಲ್ಲ, ಬೇರೆ ಇಲ್ಲೆಲ್ಲ ವೇಸ್ಟ್. ನನ್ನ ಮಗ ಅಲ್ಲಿ ಗಾಬರಿ ಸಿಂಗ್ ಕೂತ್ಕೊಂಡು ನೋಡು, ವೇಸ್ಟ್. ನೀನೊಬ್ಬ ನೋಡು, ಪೂರ್ತಿ ಕಲ್ತಿರೋದು ನೀನೊಬ್ನೇ. ವಾರ ಏನೇನ್ ಕಲ್ತಿದ್ಯಪ್ಪ? ಅದೇ ವಾರ ಡ್ರೆಸ್ ಆಗ್ಲಿ ಅದಾಗ್ಲಿ ಏನ್ ಇಷ್ಟ, ಯಾವ ತರ ನೋಡಿದ್ರೆ ಚೆನ್ನಾಗ್ ಕಾಣ್ತಾರೆ, ನನ್ ಡ್ರೀಮ್ ಗರ್ಲ್ ಇವರಲ್ಲಿ ಹೆಂಗ್ ನೋಡ್ಬೋದು, ಆ ತರ ಎಲ್ಲ ಅನ್ಕೊಂಡ್ಬಿಟ್ಟು ಸೊ ಹಿಂಗಿಂಗೆ ನನಗೆ ಆ ತರ ಎಲ್ಲ ಬೆಟ್ಟಕ್ಕೆ ಹೋಗೋದೆಲ್ಲ ತುಂಬಾ ಇಷ್ಟ. ಈ ನೇಚರ್ ಮಧ್ಯೆ ಇರೋದೆಲ್ಲ. ಯಾವಾಗಿಂದ ಈ ಪ್ರಕೃತಿ ಪ್ರೀತಿ ನಿನಗೆ? ಪ್ರಕೃತಿ ಈ ಪ್ರೀತಿ ಇದು ಒಟ್ಟಲ್ಲಿ ನೀನೇನು ಹೇಳು ಮಚ್ಚ, ತೃಪ್ತಿ ಆದ ಅಷ್ಟು ಸಾಕು ನಮಗೆ. ಸರಿನಪ್ಪ, ಈಗ ಒಟ್ಟು ನಿನ್ನ ಹುಡುಗಿನ ನಿನಗೆ ಹೆಂಗ್ ಬೇಕು ಹಂಗೆ ಡ್ರೀಮ್ ಗರ್ಲ್ ತರ ರೆಡಿ ಮಾಡಿದ್ಯಾ. ಈಗ ನಿನ್ನ ಡ್ರೀಮ್ ಗರ್ಲ್ ಆಗಿ ನಿನ್ನ ಮೆಂಟರ್ ಬರ್ತಾಳೆ ಅನ್ನೋ ನಿನ್ನ ಆಸೆ. ಹೌದು. ಸರಿ, ಲೆಟ್ಸ್ ವೆಲ್ಕಮ್ ಅಮೃತ. ಹೇಗ್ ಅಂತ ಇದ್ದೀನಿ? ಹೇಳ್ತೀನಿ, ನಿಂಗೆ ಯಾಕೆ ಮಾಡ್ತಿದ್ಯಾ? ತಡ್ಕೋ ಸ್ವಲ್ಪ. ಹೇಳು, ನೀನ್ ತಾನೆ ಅಷ್ಟೆಲ್ಲ ಇದೆಲ್ಲ ರೆಡಿ ಮಾಡಿಸಿ. ಅದೇ ನೀನ್ ನೋಡ್ಬಿಟ್ಟು ನನಗೆ ಬಾಯಲ್ಲಿ ಮಾತು ಬರಲ್ಲ, ಸ್ವಲ್ಪ ಬರ್ತಿಲ್ಲ ಹೇಳಕ್, ಸ್ವಲ್ಪ ಟೈಮ್ ಕೊಡು. ನೀ ಹೇಗ್ ಕಾಣ್ತಿದ್ಯಾ ಗೊತ್ತಾ? ಲಕ್ಷ್ಮಿ ಗೌರಿ ಹೆಂಗಿರ್ತಾರೆ ಕಣ್ಣಾರೆ ನೋಡಿದ್ರೆ ನಮ್ಮ ಲಕ್ಷ್ಮಿ ಹೇಳು ಇಲ್ಲ ಗೌರಿ ಹೇಳು, ಎರಡರಲ್ಲಿ ಒಂದು. ಯಾಕೆ ಎರಡು ಹೇಳಿದ್ರೆ ಏನ್ ತಪ್ಪಣ? ನೀನ್ ಇಷ್ಟ, ನಾ ಕೂತಿರ್ತೀನಿ ಮಾತಾಡ್ಕೊ. ಲಕ್ಷ್ಮಿ ತರ ಕಾಣ್ತಿದ್ದಾಳಣ್ಣ. ಇವಾಗ ಮನೆಗ್ ಬಂದ್ರೆ ಒಂದು ಹೆಂಗಿರುತ್ತೆ ಆ ವಾವ್ ಅನ್ನೋದು, ಆ ತರ ಅವಳು ನೋಡಿದ್ರೆ ಒಂದ್ ಕಳೆ, ಆ ಸಾರಿ, ಅವಳದು ಇಲ್ಕಲ್ ಸಾರಿ, ಅದೆಲ್ಲ ಅಂದ್ರೆ ನಮ್ಮ ಅಮ್ಮನ್ ನೋಡಿದ್ದೆ ನಾನು ಈ ತರ ಎಲ್ಲ ಹಾಕೊಳ್ಳೋದು. ಬಟ್ ಅದ್ ಬಿಟ್ರೆ ನನ್ಗೆ ಹಂಗೆ ಫೀಲ್ ಆಗ್ತಿದೆ, ಸೇಮ್ ನಮ್ಮ ಅಮ್ಮನ್ ನೋಡ್ದಂಗೆನೆ ಅವಾಗ ನೋಡಿದ್ದೆ ಅಲ್ಲ. ಬಟ್ ಅಮೃತ ಸುನಿಲ್ ಜೊತೆ ಹೋಗಿ ಅವನ ಮೆಂಟರ್ ಆಗಿ ಒಂದು ದಿನ ಅವನ ಡ್ರೀಮ್ ಗರ್ಲ್ ಹೇಗಿರ್ಬೋದು ಅನ್ನೋ ಪರಿಕಲ್ಪನೆಯಲ್ಲಿ ಕಾಲ ಕಳೆದಿದ್ದು ಹೆಂಗ್ ಅನಿಸ್ತಮ್ಮ? ಅವನ ಜೊತೆ ಒಂದ್ ಡೇ ಫುಲ್ ಸ್ಪೆಂಡ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮಾರ್ನಿಂಗ್ ಇಂದ ನೈಟ್ ತನಕ ಸಖತ್ತಾಗಿತ್ತು. ಬಟ್ ಏನು ಅಂದ್ರೆ ಅಲ್ಲಿ ಅವ್ನ್ ಡ್ರೀಮ್ ಗರ್ಲ್ ಅಂತ ಹೇಳ್ತಿದ್ನಲ್ಲ, ಅದನ್ನ ಒಂದ್ 10 ಸತಿ ಅಲ್ಲ, ಒಂದ್ 20-50 ಟೈಮ್ಸ್ ಹೇಳಿದಾನೆ. ನೀನೇ ನನ್ ಡ್ರೀಮ್ ಗರ್ಲ್ ತರಾನೇ ಹಲೋ, ಕಾಣ್ತಿದ್ಯಾ. ನೀನು ಹೇಳಿದ್ಯಾ ಅದನ್ನ? ಅದು ನೀನ್ ವಾಪಸ್ ಕೇಳಿದಕ್ಕೆ. ನೀವಿಬ್ರು ಆಯ್ತು ಬಾಣ, ಹೇಳು. ಸೊ ಅಲ್ಲಿ ಅಷ್ಟು ಸತಿ ಹೇಳಿದಾನೆ, ನೀನೇ ನಂಗೆ ಆಕ್ಚುಲಿ ನೋಡ್ತಾರೆ ಇದೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ನೀನೇ ನನ್ ಡ್ರೀಮ್ ಗರ್ಲ್ ತರ ಕಾಣ್ತಿದ್ಯಾ, ನೀನೇ ನನ್ ಡ್ರೀಮ್ ಗರ್ಲ್ ತರ ಇದ್ಯಾ ಅಂತ ಹೇಳ್ತಿದ್ದ. ಆಮೇಲೆ ಗೆಜ್ಜೆ ಎಲ್ಲ ಹಾಕ್ಬಿಟ್ಟು ಹೇಳ್ತಿದ್ದ, ತುಂಬಾ ಇವಾಗ ನೋಡು ಹೆಂಗ್ ಕಾಣ್ತಿದ್ಯಾ ಗೊತ್ತಾ, ನೀನ್ ನೋಡಿದ್ರೆ ಮುತ್ಕೊಡ್ಬೇಕು ಅಂತ ಹೇಳ್ತಿದ್ದ. ಅಲ್ಲಿ ಹೇಳ್ದ ರಚ್ಚೋಕ ನಿಜ ಹೇಳ್ದ ಇದನ್ನ ಅವನು. ಗೋಪಾಲ್ ರಚ್ಚು, ಇಂಥ ನನ್ನ ಮಗಂಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆ ಸಾಕಾದ್ರಿ? ತಲೆ ತಿರುಗ್ತಾ ಇದೆಯಾ? ಏನು ರಚ್ಚುಗೆ ತಲೆ ತಿರುಗಂಗ್ ಮಾಡ್ಬಿಟ್ಟಲ್ಲೋ?